ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಬೀದರ ಜಿಲ್ಲೆಯ ಮಮದಾಪುರ ಗ್ರಾಮದಲ್ಲಿ ಮಾಣಿಮ್ಮ ಗಂಡ ಬಸವರಾಜ್ ನನ್ನ ಧರ್ಮಪತ್ನಿಯಾಗಿದ್ದು, ಇವರ ಮೇಲೆ ಹೊಲದ ವಿಚಾರದಲ್ಲಿ ನನ್ನ ತಮ್ಮ ಮಾಣಿಕ ತಂದೆ ಸಿದ್ದಲಿಂಗಪ್ಪ ಹಾಗೂ ಇವರ ಇಬ್ಬರು ಮಕ್ಕಳಾದ ಮಹೇಶ್ ಹಾಗೂ ಲೋಕೇಶ್ ಇವರು ಹೊಲದಲ್ಲಿ ಉಳುಮೆ ಮಾಡುತ್ತಿರುವಾಗ ಏಕಾಏಕಿ ಬಂದು ರಾಡ್, ಬಿದಿರಿನ ಬಡಿಗೆಯಿಂದ ನನ್ನ ಧರ್ಮ ಪತ್ನಿ ಹಾಗೂ ಮಕ್ಕಳ ಮೇಲೆ ಬಂದು ಹಲ್ಲೆ ಮಾಡಿದ್ದಾರೆ. ನೆಲಕ್ಕೆ ದೂಕಿ ಮನ ಬಂದಂತೆ ಥಳಿಸಿದ್ದಾರೆ ಎಂದು ಮಾಧ್ಯಮದ ಮುಂದೆ ತಮ್ಮ ಅಳಲನ್ನ ಹಲ್ಲೆಗೊಳಗಾದ ಮಾಣಿಮ್ಮ ಅವರ ಪತಿ ಬಸವರಾಜ್ ಅವರು ತೋಡಿಕೊಂಡಿದ್ದಾರೆ, ಆರೋಪ ಮಾಡಿದ್ದಾರೆ. ನಮ್ಮ ಹೊಲದಲ್ಲಿ ಹೋಗಿ ನಾವು ಉಳುಮೆ ಮಾಡ್ತಾ ಇದ್ದೆವು, ಈ ರೀತಿ ಬಂದು ಹೊಡೆಯುವುದು ನ್ಯಾಯವೇ? ಅವತ್ತಿನ ದಿವಸ ನನ್ನ ಧರ್ಮ ಪತ್ನಿ ಹಾಗೂ ನನ್ನ ಇಬ್ಬರೂ ಮಕ್ಕಳ ಮೇಲೆ ಪ್ರಾಣ ಹೋಗುವ ಹಾಗೆ ಮನ ಬಂದಂತೆ ಹೊಡೆದಿದ್ದಾರೆ. ಯಾವುದೋ ಗ್ರಾಮದವರು ಹೊಲದ ಹತ್ತಿರದಿಂದ ಹೋಗುತ್ತಿರುವವರು ನಮ್ಮ ಧರ್ಮಪತ್ನಿ ಹಾಗೂ ಮಕ್ಕಳಿಗೆ ಹೊಡೆಯುತ್ತಿರುವುದನ್ನು ನೋಡಿ ಅವರನ್ನು ಬಿಡಿಸಿ ಅವರ ಪ್ರಾಣ ಉಳಿಸಿದ್ದಾರೆ. ಈ ಬಗ್ಗೆ ಜನವಾಡ ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಡಲು ಹೋದಾಗ ಜನವಾಡ ಪೊಲೀಸರ ಒಂದು ಸಲಹೆಯಂತೆ ಬೀದರ್ ಜಿಲ್ಲಾ ಆಸ್ಪತ್ರೆಗೆ ಬಂದು ನನ್ನ ಧರ್ಮಪತ್ನಿಯನ್ನು ಇಲ್ಲಿ ದಾಖಲು ಮಾಡಿದ್ದೇವೆ, ಚಿಕಿತ್ಸೆ ನೀಡ್ತಾ ಇದ್ದೇವೆ, ಜೊತೆಗೆ MLC ಕೂಡ ಮಾಡಿಸಿದ್ದೇವೆ. ನನ್ನ ಧರ್ಮ ಪತ್ನಿಗೆ ತಲೆಗೆ ಹೊಡೆದಿದ್ದು ಸಣ್ಣ ಪುಟ್ಟ ಗಾಯಗಳಾಗಿವೆ, ಕಾಲಿಗೂ ಕೂಡ ಹೊಡೆದಿದ್ದಾರೆ. ಈ ಬಗ್ಗೆ ಜನವಾಡ ಪೊಲೀಸ್ ಠಾಣೆಯಲ್ಲೂ ಕೂಡ ಪ್ರಕರಣ ದಾಖಲಾಗಿದೆ. ನಮಗೆ ಜೀವ ಬೆದರಿಕೆ ಇದೆ, ಯಾವ ಕ್ಷಣದಲ್ಲಿಯೂ ಕೂಡ ನಮ್ಮ ಮೇಲೆ ಅವರುಗಳು ಬಂದು ಹಲ್ಲೆ ಮಾಡಬಹುದು. ಇದು ಇವತ್ತಿನ ವಿಚಾರ ಅಲ್ಲ, ಕಳೆದ ಹಲವು ವರ್ಷಗಳಿಂದ ಹೊಲದ ವಿಚಾರದಲ್ಲಿ ನಮ್ಮೊಂದಿಗೆ ಬಂದು ಕಿರಿಕಿರಿ ಮಾಡ್ತಾ ಇದ್ದಾರೆ. ನಮ್ಮ ಜೀವಕ್ಕೆ ಹಾನಿಯಾಗುವ ಸಂಭವವಿದ್ದು ನಮ್ಮ ಜೀವ ರಕ್ಷಣೆ ಮಾಡಿ ಎಂದು ಮಾಧ್ಯಮದ ಮೂಲಕ ಹಲ್ಲೆಗೊಳಗಾದ ಸಂತ್ರಸ್ತೆ ಜೊತೆಗೆ ಹಲ್ಲೆಗೊಳಗಾದ ಸಂತ್ರಸ್ತೆಯ ಪತಿ ಅಂಗಲಾಚಿ ಮಾಧ್ಯಮದ ಮೂಲಕ ಪೊಲೀಸ್ ಅವರಿಗೆ ಬೇಡಿಕೊಂಡಿದ್ದಾರೆ. ನಮ್ಮದು ಊರು ಮಮದಾಪುರ ಸರ್. ಮೊದಲು ಮಮದಾಪುರ ಬಿಟ್ಟು ಜೋಳ ಮನೆ ಕಟ್ತೇವೆ ಸರ್. ಅದ್ರ ಬಾದಿ ಇವನು ಹವಳಿ ಹೆಚ್ಚಾಯ್ತು ಮಾಡ್ಯಾಪಂದು ನಾವೇನೋ ಆ ಊರು ಬಿಡಿಸಾಕಿದ ಸರ್. ಸೀದಾ ಕೌಟಕ್ಕೆ ಹೋದೆವು ಸರ್. ನಮ್ಮ ಭಾವರಲ್ಲಾರ ನಮ್ಮ ಅಕ್ಕವರ ಹೋದೆವು ಸರ್. ಅಲ್ಲೇ ನಾವು ಮನೆ ಕಟ್ಕೊಂಡು ಅಲ್ಲೇ ಇವನಿಗೆ ಹಂಚಿ ಅಲ್ಲೇ ಉಳಿದೆವು ಸರ್. ಅದ್ರ ಬಾದಿ ಏನಾಯಿತು, ಇವಾಗ ನಮ್ಮ ಹೊಲಕ್ಕೆ ಹೋದ ಗಂಟೆಗೆ ಹೊಡೆಯೋದು ನಡೆಯೋದು ನಮಗೆ ಹಿಂಗೆ ಎತ್ತರ ಸರ್. ಯಾಕೆ ಹೋದ ಹೊಲಕ್ಕೆ ಹೊಡೆ ಈ ಸಲ ಹಿಡ್ದೆ ಅಂದ್ರೆ 3-4 ಸಲ ಹೊಡ್ಯತ್ತ ಸರ್. ಹಿಂಗೆ ನಾವೇನು ಹೊಡೆದ ಅನ್ಕೋಬೇಕು ಹಿಂಗೆ ಹ್ಞೂ ಅಂಬೋದು ಗಪ್ಪಡೆದು ಯಾರು ಕೇಳೋದಿಲ್ಲ, ಯಾರು ಹೇಳೋದಿಲ್ಲ, ಎಲ್ಲಿ ಬಂದೇವು ಕಡೆಗೆ ಏನು ಆಗೋಯ್ತು ಸರ್. ಅದ್ರ ಬಾದು ಮತ್ತೀಗ ನಮ್ಮ ಮಕ್ಕಳೇನ ಅಮೀರ್ ಸಾಬ್ ಹೇಳಿದ್ರು, ನೋಡಪ್ಪ ನೀವು ಈಗ ಮಳೆಗಾಲ ತಲೆ ಮೇಲೆ ಬಂದದ, ಸೀದಾ ಯಾರ್ದವ್ರು ಹೊಡ್ಕೋರಿ, ಯಾರು ಆಟಕ್ಕೆ ಅವ್ರು ಇರ್ರಿ, ಮತ್ತು ಏಟದ ಹೊಲ ಅದ ಅಟೆ ಹಳೇದು ಏಟದ ಅಟ್ರಾಗ ಇರ್ರಿ ಅಂತ ಅಮೀರ್ ಸಾಬ್ರು ಹೇಳ್ತಾರೆ. ಅದ್ರ ಬಾದಿ ಇವ್ರು ಏನು ಮಾಡಿದ್ರು, ಹ್ಞೂ ಅಂದ ಸರ್. ಅಲ್ಲಿ ಹೋಗ್ಯಾನ ಸರ್. ಮತ್ತೇನು ಮಾಡ್ಯಾನ, ಇವ್ರು ಹೊಡ್ಲಿಕ್ಕೆ ಹೋಗ್ಯಾವ ಸಾಬ್ರು ಹೇಳ್ಯಾರ ಅಂತೇಳಿ ಹೋಗ್ಯಾರ ಸರ್ ಹೊಲಕ್ಕೆ. ಇವ್ರು ಏನು ಮಾಡ್ಯಾರ, ಸೀದಾ ಹಿಡಿಯೋದು ಎಳದಾರಾದ್ರೆ ಹೊಡ್ತೀವಿ ಒಂದೇ ಹೊಲ್ದಾಗ ಬರ್ತೇವೆ ಸೊಳ್ಳೆ ಮನೆ ಹೊಲ ಹೊಡ್ಯಾಕಂತೇಳಿ ರಾಡ್ ತಗೊಂಡು ಬಡ್ಡಿಗೆ ತಗೊಂಡು ಹೊಡ್ತೀವಿ ಮಾರ ಎಳ್ದು ಮನುಷ್ಯಗೆ ಬಂದಂಗೆ ಮೈ ತುಂಬ ಹೊಡೆದಾರ ಸರ್. ಹೊಡೆದು ಹೆಣ ಹಾಕ್ಲತ್ತಾರ. ಊರು ಜನರು ಏನದ ಹೋಲತ್ತಾರ ಹಾದಿ ಉಂಟ, ಅವ್ರಿಗೆ ಹೊಡೆತಾರ, ಬಿಡಿಸ್ಕೋರಿ ಅಂತ ಕಾಲು ಬೀಳ್ತಾವೆ ಸರ್ ಪಾರ್ಗಳು. ಎಲ್ಲರೂ ನಮ್ಮ ಹೆಂಡ್ತಿಯವರೆಲ್ಲ ಕಾಲು ಬೀಳತ್ತಾರ. ಅನ್ನೋದ್ರ ಕುತ್ತಿಗಿಡಿ ತಾರೋಡಿ ಆಕಿಗೆ ಕಲ್ಲು ಹತ್ತು ಆಕಿನ ನೆತ್ತಿ ಬಾಡಿ ಚಿಂದಿ ಮತ್ತು ಮಕ್ಕಳಿಗೆ ಹೊಡೆದು ರಾಡ ಚಚ್ಚಿ ಹೊಡೆದು ಮೈಯೆಲ್ಲ ಕಂದುಗಟ್ಸಕೇನು ಸರ್. ಇದು ನ್ಯಾಯ ಸಿಗಬೇಕು ಸರ್. ನಿಮ್ಗೆ ನಮ್ಮ ತಮ್ಮನ ಮಕ್ಕಳು ತಮ್ಮ ಹೊಡೆದಾರ ಸರ್. ಮಾಣಿಕ ಸಿದ್ಲಿಂಗಪ್ಪ ಅವ್ರ ಮಕ್ಕಳು ಇಬ್ಬರು ಹೊಡೆದಾರ ಸರ್. ಹೊಡೆದಿದ್ದಾರೆ. ಮತ್ತು ಅವ್ರಿಗೆ ನ್ಯಾಯ ಸಿಗ್ಬೇಕು ಸರ್. ನಮ್ಗೆ ನೀವು ನ್ಯಾಯ ಮಾಡಿ ನಮಗೆ ನ್ಯಾಯ ಕೊಡ್ರಿ ಸರ್. ನಮಗೆ ನಮ್ಮ ಹೆಸರಿಗೆ ಬರಲ್ಲಂಗೆ ಮಾಡ್ರಿ ಸರ್. ನಮಗೆ ಈಟ ನಿಮಗೆ ಬೇಡ್ಕೊತ ಸರ್. ನಿಮ್ಗೆ ಖಾಲಿ ಬಿದ್ದು ಬೇಡ್ಕೊತ ಸರ್. ನನಗೆ ಜೋಕ್ ಹೆಚ್ಚಾಗ ಸರ್. ನನಗೆ ಭಾಳ ಕಾಡತಾನೆ ಸರ್. ನಮಗೆ ನೀವು ಹಿಮೆ ಮಾಡ್ರಿ ಸರ್. ನಮಗೆ ನೀವು ಖಾಲಿ ಬಿದ್ದು ಬೇಡ್ಕೊತ ಸರ್. ನಿಮ್ಗೆ ಈಟ್ ಹೇಳೋಕ್ಕಾಗಿ ಸರ್ ಈ ನಮ್ಮನ್ನ ಮಾಡಕ್ಕೆ ಅವನಿಗೆ ನಾವು ಅಂದಿಲ್ಲ. ನಾವು ಬ್ಯಾರಾಗಿ ಹೇಳ್ತೀವಿ, ಸ್ಪಷ್ಟೈತ್ರಿ. ಹೊಟ್ಟೆ ಚಿಕ್ಕನ ನಾವು ಬುಟ್ಟಿ ಕಟ್ಕೊತ ನಾವು ಇವ್ರು ನಮ್ಮ ಮನೆಯವ್ರು ಅಕ್ಕ ತಂಗಿಯರ್ರಿ ಇವರೇ ಇಟ್ಕೊಂಡ್ರ ನಮಗೆಲ್ಲ. ಇಬ್ಬರು ಅಕ್ಕ ತಂಗಿಯರು ಊರಾಗೆ ಹಾರಿ. ಈಗ ಜಗಳ ಹತ್ತೀರಿ, ರಿಪೋರ್ಟ್ ಕೊಟ್ಟಿಕ್ಕಿದೇವ್ರಿ. ಕಾರಣ ಎಲ್ಲ ಆಗ್ಯದ್ರಿ. ಈಗ ನಮ್ಮ ಹೊಲ ನಾವು ಹೊಡ್ಕೊಳಕ್ ಹೋಗಿದ್ದೇವೆ ಸರ್. ಅವ್ರ ಹೊಲ ನಾವು ಹೊಡ್ಲಕ್ಕೆ ಹೋಗಿಲ್ಲ. ಮಕ್ಕಳು ನಾಡ್ದಾರಂದ್ರೆ ರೊಟ್ಟಿ ತಗೊಂಡು ಹೊಲ ಯಾಕೆ ಹೊಡ್ಲತ್ತೀರಿ? ರೋಡಿ ಹೊಲ ನಮಗೂ ಬೇಕಂದು ಹೊಡ್ದಾರ್ರಿ. ಬಡಿ ಇಕ್ತಂದು ಹೊಡ್ದಾರ ಸಾಬ್ರೆ. ಬಡಿ ಇಕ್ತೇವ ನಾವು ಹೊಲ. ಅವರೆಲ್ಲ ಹೊಡ್ಕೊಂಡು ಬಿತ್ಕೊಳತ್ತಾರ್ರಿ. ತಟ್ಕಿಕ್ಕಿಲ್ಲ
ಎಲ್ಲ ಹುಡ್ಕೊಂಡು ನಮ್ಮನಿಗೆ ಅವ್ರು ಏನಾಗ್ಬೇಕು ನಿಮ್ಗೆ? ಮೈದನ್ ಆಗ್ಬೇಕು ಮೈದನ್ ಆಗ್ಬೇಕ್ರಿ. ಮಕ್ಕಳಿಗೆ ಹೊಡ್ಲತ್ತಾರ ಮ್ಯಾಲ ಬಿದ್ದಿದ ಸರ್, ನಮಗೆ ಹೊಡ್ದಾರ ಅವ್ರು. ಮ್ಯಾಲ ಬಿದ್ದಿದ್ದ ಸರ್ ಹೊಡ್ದಾರ ಮಕ್ಕಳಿಗೆ. ಕಾರ್ ತಂದಾರ ಸರ್, ಕಾರ್ನಾಗ ರಾಡ್ ತಂದಾರ, ಒಂದು ಬಡಗಿ ಒಂದು ರಾಡ್ ಕಬ್ಬಿಣ ತಂದಾರ. ತಂದು ಹಳೆ ಮೂರ್ದು ಮಂದಿನವರು ಯಾವ್ದಾರು ಗದ್ದು ಹೊಡೆದಳಜಿ ಅವ್ರಿಗೆ ನೋಡಿ ಬಿಟ್ಟರೆ ಜೀವನೇ ಹೊಡೆದಾಕ್ತಿರು. ಬಜಸ್ಕೋರಿ ಅಂಗಡಿಗೆ ಮಗ ಹೋಗಿ ಈಗ ಏನಿದೆ ಅಂದರೆ ನಾನು ಶಾಲೆಯಲ್ಲಿದ್ದೇನೆ. ಶಾಲೆ ಇದ್ದೇನೆ, ನನಗೆ ಕಾಲ್ ಬಂತು. ಏನಂದರೆ ಅವನು ನಮ್ಮ ಕಾಕನಾದ ಮಾಣಿಕ್ ತಂದೆ ಸಿದ್ಲಿಂಗಪ್ಪ ಪ್ಲಸ್ ಅವನ ಸನ್ಸ್ ಅಂದರೆ ಮಕ್ಕಳಾದ ಮಹೇಶ್ ಮತ್ತು ಲೋಕೇಶ್ ಅನ್ನೋರು ರಾಡಿನಿಂದ ಮತ್ತು ಬಿದಿರು ಬಡಿಗೆಯಿಂದ ಮತ್ತು ಕಲ್ಲುಗಳಿಂದ ಹೊಡೆದು ಅವರ ಕಂಪ್ಲೀಟ್ ಯಾವ ರೀತಿ ಮಾಡಿದ್ದಾರೆ ಅಂದರೆ ಕಾಲು ಶೇಕ್ ಆಗ್ತಿದೆ ಈ ಪ್ರೆಸೆಂಟ್ ಮೂಮೆಂಟ್ದಲ್ಲಿ. ಅಷ್ಟು ಜೋರಾಗಿ ಬಡ್ದು ಕಂಪ್ಲೀಟ್ ನೆಲಕ್ಕೆ ಹಾಕಿಬಿಟ್ಟು ಹೊಡಿತಿದ್ದಾರೆ. ಹೊಡೆದ ತಕ್ಷಣ ನನಗೆ ಕಾಲ್ ಮಾಡಿದನು, ಅಣ್ಣ ಈ ರೀತಿ ನನಗೆ ಹೊಡಿತಿದ್ದಾರೆ ಅಂತ ಅಂದ ತಕ್ಷಣ ನಾನು ಪೊಲೀಸ್ ಸ್ಟೇಷನ್ಗೆ ಜನವಾಡ ಪೊಲೀಸ್ ಸ್ಟೇಷನ್ಗೆ ನಾನು ಹೋಗಿದ್ದೇನೆ. ಅವರೆಂದರು ಸರ್ಕಾರಿ ಆಸ್ಪತ್ರೆಗೆ ನೀವು ದಾಖಲಾದ ತಕ್ಷಣ MLC ಮಾಡಿಸ್ಕೊಂಡು ನಮ್ಮ ಹತ್ರ ಬನ್ನಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ನಮ್ಮ ಸಹ ವಿನಯ ಒಂದು ವಿನಂತಿ ಏನಂದರೆ, ಸಿನ್ಸ್ 35 years we have the possession of that land which situated in Mamdapur 49 survey number. I request all humankinds for it is humankind because he treated us like a devil. It's totally unbelievable. He beat like a thrashing with rods as well as sticks as well as stone. So please, I humbly request all the medias as well as police commissioner, police SPs, DSPs and all the whole body of the politician as well as I request them to protect us and save our life